Calculation of fixed cost. Calculation of fixed cost. And how to calculate the fixed cost? Fixed cost is equal to contribution minus profit or loss. Profit or loss. Fixed cost is 2017 ಇದೆ 2017 is equal to first we have to calculate the contribution and the contribution is first we have to calculate the ಹಾಗಾದ್ರೆ ಕಾಂಟ್ರಿಬ್ಯೂಷನ್ ಎಷ್ಟಿದೆ ಫಸ್ಟ್ ಕಾಂಟ್ರಿಬ್ಯೂಷನ್ ಅನ್ನ ಕ್ಯಾಲ್ಕುಲೇಟ್ ಅನ್ನು ಮಾಡಿ ಹಾಗಾದ್ರೆ ಕಾಂಟ್ರಿಬ್ಯೂಷನ್ ಅನ್ನು ನೀವು ಕ್ಯಾಲ್ಕುಲೇಟ್ ಅನ್ನು ಮಾಡೋದಾದ್ರೆ ಕ್ಯಾಲ್ಕುಲೇಷನ್ ಆಫ್ ಕಾಂಟ್ರಿಬ್ಯೂಷನ್ ಟೂ ಪೀರಿಯಡ್ಸ್ ಇದೆ ಅವಾಗ ಕಾಂಟ್ರಿಬ್ಯೂಷನ್ ಇಟ್ಕೊಂಡು ಸೇಲ್ಸ್ ಇಂಟು ಪಿವಿ ರೇಷಿಯೋ ಅನ್ನ ಮಾಡ್ತೀವಿ ಕ್ಯಾಲ್ಕುಲೇಷನ್ ಆಫ್ ಕಾಂಟ್ರಿಬ್ಯೂಷನ್ calculation of contribution. After calculation of contribution, so it is variable cost is not given in the problem. Variable cost illa. Variable cost what will be sales minus variable cost is equal to contribution ಮಾಡ್ತಿದ್ವಿ. ಇಲ್ಲಿ fixed cost ಅನ್ನು ಕೊಟ್ಟಿದ್ದಾನೆ. Fixed cost ಕೊಟ್ಟಿದ್ದಾನ ಇಲ್ಲ total cost ಕೊಟ್ಟಿದ್ದಾನೆ. Total cost ಅನ್ನು ಕೊಟ್ಟಿರೋದ್ರಿಂದ ನೀವೇ ಮಾಡಿದ್ರಿ ಪ್ರಾಫಿಟ್ ಆರ್ ಲಾಸಸ್ ಅನ್ನ ಫೈಂಡ್ ಔಟ್ ಅನ್ನ ಮಾಡ್ಕೊಂಡಿದ್ರಿ. ಹಾಗಾಗಿ ಇಲ್ಲಿ ಟೂ ಪೀರಿಯಡ್ಸ್ ಇದೆ. ನಾನು ಈಗಾಗಲೇ ಹೇಳ್ತಿದ್ದೆ ಫಿಕ್ಸ್ಡ್ ಕಾಸ್ಟ್ ಫಿಕ್ಸ್ಡ್ ಪೀರಿಯಡ್ ನೋ ಚೇಂಜಸ್ ಅಂತ ಅಲ್ವಾ. ಹಾಗಾದ್ರೆ ಫಿಕ್ಸ್ಡ್ ಕಾಸ್ಟ್ ಟೂ ಪೀರಿಯಡ್ಸ್ ಗೂ ಸೇಮ್ ಆಗಿರುತ್ತೆ. ಸೊ ಕಾಂಟ್ರಿಬ್ಯೂಷನ್ ಇಸ್ ಈಕ್ವಲ್ ಟು ಸೇಲ್ಸ್ ಇಂಟು ಪಿವಿ ರೇಷಿಯೋ. contribution is equal to sales into PV ratio. Sales into PV ratio. So 2017 and 2018. 2017 some sales is equal to 7 lakh. 7 lakh into PV ratio 10 divided by 100. 10 divided by 100. So you expect sales to 7 lakh idaga 100 ಆದರೆ PV ratio 10 idaga so contribution is 10 ಆಗುತ್ತೆ. So ಈ 0 cancel ಮಾಡಿ so it's equal to contribution is equal to 70,000. And 2018 so 9 lakh divided by ಅಥವಾ 10 divided by 100 ಮಾಡ್ಕೊಂಡ್ರೆ ಇಲ್ಲಿ 90,000 rupees ಆಯ್ತು. ಓಕೆ ಅಲ್ಲಿ ಬೇಕಾದ್ರೆ 2 ಪೀರಿಯಡ್ಸ್ ನಿಂದ ನೀವು ಕಾಂಟ್ರಿಬ್ಯೂಷನ್ ಅನ್ನ ಕೌಂಟ್ ಮಾಡ್ಕೊಂಡ್ರೆ 180,000 ಆಗುತ್ತೆ. ಅಂದ್ರೆ ಕಾಂಟ್ರಿಬ್ಯೂಷನ್ ಫಾರ್ ಬೋತ್ ಇಯರ್ ಅಂತ ಹಾಕಿದ್ರೆ ಕಾಂಟ್ರಿಬ್ಯೂಷನ್ ಫಾರ್ ಬೋತ್ ಇಯರ್ 2 ವರ್ಷದಿಂದ ಸೇರಿ ಎಷ್ಟಾಗುತ್ತೆ 1,60,000 ಆಗುತ್ತೆ. ಈಗ ಏನಿದೆ ಸೊ ಕಾಂಟ್ರಿಬ್ಯೂಷನ್ ಮೈನಸ್ ಪ್ರಾಫಿಟ್ ಆರ್ ಲಾಸ್ ಇದೆ ಅಲ್ವಾ. 2017 ನೋಡಿ ಕಾಂಟ್ರಿಬ್ಯೂಷನ್ ಕ್ಯಾಲ್ಕುಲೇಟ್ ಕಾಂಟ್ರಿಬ್ಯೂಷನ್ ಎಷ್ಟಿದೆ 70,000 ಪ್ಲಸ್ ಆರ್ ಮೈನಸ್ ಇಲ್ಲಿ ಏನ್ ಮಾಡ್ತೀವಿ ನಾವು ಫಸ್ಟ್ ಪೀರಿಯಡ್ ಏನಾಗಿದೆ ಲಾಸ್ ಆಗಿದೆ. ಲಾಸ್ ಆಗಿದ್ದರಿಂದ ಇವತ್ತನ್ನ ಆಡ್ ಮಾಡಬೇಕು ಪ್ಲಸ್ ಆಗುತ್ತೆ ಅದು ನೋಡಿ ಪ್ಲಸ್ ಹಾಗಾಗಿ 10,000 rupees is equal to 80,000 fixed cost. Fixed cost will be fixed. 2018 is equal to in this contribution 90,000 ಇದೆ minus ಎಷ್ಟು ನಮಗೆ ಪ್ರಾಪ್ತಿ ಆಗಿರ್ತಕ್ಕಂಥದ್ದು 10,000 is equal to 80,000. ಇಲ್ಲಿ ಕಾಂಟ್ರಿಬ್ಯೂಷನ್ ಫಾರ್ ಬೋತ್ ಇಯರ್ ಎಷ್ಟಾಗಿತ್ತು ನೋಡಿ ಅವೆರಡು ಸೇರಿ ಕಾಂಟ್ರಿಬ್ಯೂಷನ್ ಫಾರ್ ಬೋತ್ ಇಯರ್
2 ವರ್ಷ ಸೇರಿ ಎಷ್ಟಾಯಿತು ಕಾಂಟ್ರಿಬ್ಯೂಷನ್ ಹೋಗಿ 1,60,000 ಹಾಗಾದ್ರೆ ಲಾಸಸ್ ಆಗಿರ್ತಕ್ಕಂಥದ್ದು ಲಾಸ್ ಎಷ್ಟಾಗಿದೆ 10,000 ಅಲ್ಲಿ ಟೋಟಲ್ ಎಷ್ಟಾಯ್ತು ನೋಡ್ರಿ ಅಲ್ಲಿ both years ಗೆ ನಿಮ್ದು ಕಾಂಟ್ರಿಬ್ಯೂಷನ್ ಸೊ ಇಂಟ್ರೆಸ್ಟ್ ಪೇಡ್ ಎಷ್ಟಾಯ್ತು ಕ್ಯಾಲ್ಕುಲೇಟ್ 10% ಆಗಿತ್ತು both years ಗೆ ಫಿಕ್ಸ್ಡ್ ಕಾಸ್ಟ್ ಅಲ್ಲಿ both year ಆದ್ರೆ 1,60,000 ಆಗಲಿ ಏಕಿ ಅಲ್ವಾ over into 100. Fixed cost will be fixed. There is no changes. 80,000. Deviation is 10% into 100. So it is equal to 8 lakh. B is equal to 8 lakh. Once again, notice first one, period 2 periods ಅಲ್ಲ ಕೊಟ್ಟಿರತಕ್ಕಂಥದ್ದು. ಇಲ್ಲಿ 2 periods ನಲ್ಲಿ ಇಲ್ಲಿ ನಿಮಗೆ ಏನಾಗುತ್ತೆ ನೇರವಾಗಿ ಕೊಡ್ತಾರೆ ಕೆಲವು ಪ್ರಾಬ್ಲಮ್ಸ್ ನಲ್ಲಿ ಏನು ಮಾಡ್ತಾರೆ ಸೇಲ್ಸ್ ಮತ್ತು ಪ್ರಾಫಿಟ್ ಅನ್ನು ಕೊಡ್ತಾರೆ ಅಥವಾ ಸೇಲ್ಸ್ ಅಥವಾ ಪ್ರಾಫಿಟ್ ಆರ್ ಲಾಸಸ್ ಅನ್ನು ಕೊಡ್ತಾರೆ. ಇಲ್ಲಿ ನೀವು ಪ್ರಾಫಿಟ್ ಆರ್ ಲಾಸಸ್ ಅನ್ನು ಬರೆಯೋದು ಮಾಡ್ತೀವಿ. ಯಾಕೆ ಬರೆಯೋದು ಅಂತ ಬರ್ತಾರೆ 2 periods ನಲ್ಲಿ ಟೋಟಲ್ ಸೇಲ್ಸ್ ಟೋಟಲ್ ಕಾಸ್ಟ್ ಕೊಟ್ಟಿದ್ದಾರೆ ಸೇಲ್ಸ್ ಮೈನಸ್ ಟೋಟಲ್ ಕಾಸ್ಟ್ ಇಸ್ ಈಕ್ವಲ್ ಟು ಪ್ರಾಫಿಟ್ ಆರ್ ಲಾಸಸ್. ಹಾಗಾಗಿ ಇಲ್ಲಿ 2 period ಅಲ್ಲಿ ಮೊದಲನೇದು ಏನಿದೆ ಸೇಲ್ಸ್ ಗಿಂತ ಟೋಟಲ್ ಕಾಸ್ಟ್ ಜಾಸ್ತಿ ಇದೆ 10,000 that will be treated as loss. Second period ಅಂತ ಬಂದಾಗ 2018 ನಲ್ಲಿ 9 lakh ಇದೆ ಸೇಲ್ಸ್ 8,90,000 ಆಗಿದೆ ಟೋಟಲ್ ಕಾಸ್ಟ್. ಖರ್ಚಿಗಿಂತ ಸೇಲ್ಸ್ ನಮ್ದು ಆಗಿರ್ತಕ್ಕಂಥ ಸೇಲ್ಸ್ ವ್ಯಾಲ್ಯೂ ಜಾಸ್ತಿ ಇರೋದ್ರಿಂದ 10,000 ಪ್ರಾಫಿಟ್ ಇದೆ. ಇಲ್ಲಿ ನಾವು ಪ್ರಾಫಿಟ್ ಅನ್ನ ಫೈಂಡ್ ಔಟ್ ಮಾಡಬೇಕು. ಇಂಡೈರೆಕ್ಟ್ ಆಗಿ ಕೊಟ್ಟಿರೋದ್ರಿಂದ ನೇರವಾಗಿ ಪ್ರಾಫಿಟ್ ಕೊಟ್ಟಿಲ್ಲ. ನಾವು ಟೋಟಲ್ ಸೇಲ್ಸ್ ಮತ್ತು ಟೋಟಲ್ ಕಾಸ್ಟ್ ಅನ್ನು ಕೊಟ್ಟಿರೋದ್ರಿಂದ ಫಸ್ಟ್ ನಾವು ಫೈಂಡ್ ಔಟ್ ಪ್ರಾಫಿಟ್ ಅನ್ನು ಮಾಡ್ತೀವಿ. ಪ್ರಾಫಿಟ್ ಮತ್ತು ಲಾಸ್ ಅನ್ನು ಫೈಂಡ್ ಔಟ್ ಮಾಡಿಕೊಂಡಾಗ ಮೊದಲನೇ ಪೀರಿಯಡ್ ಗೆ ಟೋಟಲ್ ಕಾಸ್ಟ್ ಟೋಟಲ್ ಸೇಲ್ಸ್ ಗಿಂತ ಜಾಸ್ತಿ ಇರೋದ್ರಿಂದ 10,000 ರೂಪಾಯಿ ನಷ್ಟ ಆಗಿದೆ. ಎರಡನೇ ಪೀರಿಯಡ್ ಅಲ್ಲಿ ಟೋಟಲ್ ಸೇಲ್ಸ್ ಗಿಂತ ಟೋಟಲ್ ಕಾಸ್ಟ್ ಕಡಿಮೆ ಇರೋದ್ರಿಂದ 11,000 ರೂಪಾಯಿ ಲಾಭ ಆಗಿದೆ. ನಾವೇನ್ ಮಾಡ್ತೀವಿ ಕರೆಂಟ್ ಇಯರ್ ಸೇಲ್ಸ್ ಅನ್ನು ಕರೆಂಟ್ ಇಯರ್ ಟೋಟಲ್ ಕಾಸ್ಟ್ ನಲ್ಲಿ ಪ್ರೀವಿಯಸ್ ಇಯರ್ ಟೋಟಲ್ ಕಾಸ್ಟ್ ಅನ್ನು ಇದನ್ನ ಲೆಸ್ ಮಾಡ್ಕೊಳ್ತೀವಿ. ಇಲ್ಲಿ ಲೆಸ್ ಮಾಡ್ಕೊಂಡಾಗ ನಾವು ಸೊ ಹೋದ ವರ್ಷ ಎಷ್ಟಿತ್ತು 10,000 ರೂಪಾಯಿ ನಷ್ಟ ಆಗಿತ್ತು. ಈ ಸರಿ 10,000 ರೂಪಾಯಿ ಲಾಭ ಆಗಿದೆ. ಹೋದ ಸರಿ 10,000 ರೂಪಾಯಿ ನಷ್ಟ ಆಗಿರ್ತಕ್ಕಂಥದ್ದನ್ನ 10,000 ರೂಪಾಯಿ ಆಗಿರ್ತಕ್ಕಂಥ ನಷ್ಟವನ್ನು ಸಹ ಮಾಡಿ ಇನ್ನು 10,000 ರೂಪಾಯಿ ಲಾಭ ಆಗಿದೆ ಅಂದ್ರೆ ಆಕ್ಚುಯಲ್ ಪ್ರಾಫಿಟ್ ಆಗಿರ್ತಕ್ಕಂಥದ್ದು ನಮ್ಗೆ ಎಷ್ಟಾಗಿದೆ ಅಂದ್ರೆ 20,000 ಆಗಿದೆ. ಇದನ್ನ ನಾವು ಚೇಂಜ್ ಇನ್ ದ ಪ್ರಾಫಿಟ್ ಅಂತ ನಾವು ಕಾಣ್ತೀವಿ. ಹಾಗಾದ್ರೆ ಚೇಂಜ್ ಇನ್ ದ ಸೇಲ್ಸ್ ಅಂತ ಬಂದಾಗ ಪ್ರೀವಿಯಸ್ ಇಯರ್ಗೂ ಮತ್ತು ಕರೆಂಟ್ ಇಯರ್ಗೂ ಎಷ್ಟು ವ್ಯತ್ಯಾಸ ಆಗಿದೆ ಅಂತ ನೋಡೋದಾದ್ರೆ ಹಿಂದಿನ ವರ್ಷ 7 ಲಕ್ಷ ಆಗಿತ್ತು. ಈ ವರ್ಷ ಏನಾಗಿದೆ 9 ಲಕ್ಷ ಆಗಿದೆ. ಹಾಗಾಗಿ 2 ಲಕ್ಷ ರೂಪಾಯಿ ಬದಲಾವಣೆ ಆಗಿರ್ತಕ್ಕಂಥದ್ದು ಅದನ್ನ ಚೇಂಜ್ ಇನ್ ದ ಸೇಲ್ಸ್ ಇಂಟು 100 ಆಗಿದೆ.
ಯಾಕಂದ್ರೆ ಮೋರ್ ದೆನ್ ಒನ್ ಪೀರಿಯಡ್ ಕೊಟ್ಟಾಗ ಈ ಫಾರ್ಮುಲಾ ಪಿವಿ ರೇಷಿಯೋ ಚೇಂಜ್ ಆಗುತ್ತೆ. ಹಾಗಾಗ್ಬಿಟ್ಟು ಪಿವಿ ರೇಷಿಯೋ ಇಸ್ ಈಕ್ವಲ್ ಟು ಚೇಂಜ್ ಇನ್ ದ ಪ್ರಾಫಿಟ್ ಆರ್ ಲಾಸಸ್ ಓವರ್ ಚೇಂಜ್ ಇನ್ ದ ಸೇಲ್ಸ್ ಟಾರ್ಗೆಟ್ ಅನ್ನ ಮಾಡ್ಕೊಂಡ್ವಿ. ಪಿವಿ ರೇಷಿಯೋ ಏನಾಯ್ತು 10% ಬಂತು. ಇಲ್ಲಿ ನೀವು ಕಾಂಟ್ರಿಬ್ಯೂಷನ್ ಅನ್ನ ಕ್ಯಾಲ್ಕುಲೇಟ್ ಅನ್ನ ಮಾಡಬೇಕು. ಇಲ್ಲಿ ಕಾಂಟ್ರಿಬ್ಯೂಷನ್ ಅನ್ನ ಕ್ಯಾಲ್ಕುಲೇಷನ್ ಅನ್ನ ಮಾಡಬೇಕಾದ್ರೆ ವೇರಿಯಬಲ್ ಕಾಸ್ಟ್ ನಮಗೆ ಇಲ್ಲ. ಹಾಗಾಗಿ ವೇರಿಯಬಲ್ ಕಾಸ್ಟ್ ಇಲ್ಲ ಅಂದಾಗ ಪ್ರಾಫಿಟ್ ಮಾತ್ರ ಫೈಂಡ್ ಮಾಡಿದ್ವಿ, ಫಿಕ್ಸ್ಡ್ ಕಾಸ್ಟ್ ಇಲ್ಲ. ಹಾಗಾಗಿ ಟೋಟಲ್ ಕಾಸ್ಟ್ ಅಷ್ಟೇ ಇರೋದು. ಹಾಗಾಗಿ ನಾವೇನ್ ಮಾಡಬೇಕು, ಫಸ್ಟ್ ಕಾಂಟ್ರಿಬ್ಯೂಷನ್ ಅನ್ನ ಕ್ಯಾಲ್ಕುಲೇಷನ್ ಮಾಡಿ, ಕಾಂಟ್ರಿಬ್ಯೂಷನ್ ಕ್ಯಾಲ್ಕುಲೇಷನ್ ಮಾಡಿ ಅದರಲ್ಲಿ ಪ್ರಾಫಿಟ್ ಅಥವಾ ಲಾಸಸ್ ಅನ್ನ ಲೆಸ್ ಮಾಡಿದ್ರೆ ನಮಗೆ ಫಿಕ್ಸ್ಡ್ ಕಾಸ್ಟ್ ಸಿಗ್ತಕ್ಕಂಥದ್ದಾಗುತ್ತೆ. ಬಿಪಿ ಹೋಗಬೇಕಾದ್ರೆ ಫಸ್ಟ್ ನಾವು ಕ್ಯಾಲ್ಕುಲೇಟ್ ಫಿಕ್ಸ್ಡ್ ಕಾಸ್ಟ್ ಅನ್ನ ಮಾಡ್ಕೋಬೇಕಾಗುತ್ತೆ. ಹಾಗಾಗಿ ಸೊ ನಾವು ಕ್ಯಾಲ್ಕುಲೇಷನ್ ಆಫ್ ಕಾಂಟ್ರಿಬ್ಯೂಷನ್ ಅಂತ ಬಂದಾಗ ಇಲ್ಲಿ ಸಹಭಾಗದ ಚೇಂಜಸ್ ಆಗುತ್ತೆ. ನಾವು ಕಾಂಟ್ರಿಬ್ಯೂಷನ್ ಅಂತ ಬಂದಾಗ ಸಹಭಾಗ ಅಲ್ವಾ, ಕಾಂಟ್ರಿಬ್ಯೂಷನ್ ಇಸ್ ಈಕ್ವಲ್ ಟು ಏನಿದೆ ಸಿಂಪಲ್ ಫಾರ್ಮುಲಾ ಅಂತ ಬಂದಾಗ ಸೊ ಕಾಂಟ್ರಿಬ್ಯೂಷನ್ ಅನ್ನ ನೀವೇ ಮಾಡ್ತೀರಿ. ಸರಳವಾಗಿ ಹೇಳ್ಬೇಕಂತಂದ್ರೆ ಕಾಂಟ್ರಿಬ್ಯೂಷನ್ ಬಂದಾಗ ಸೈನ್ ಎಕ್ಸ್ಪೆನ್ಸಸ್ ಮೈನಸ್ ವೇರಿಯಬಲ್ ಕಾಸ್ಟ್ ಇಸ್ ಈಕ್ವಲ್ ಟು ಕಾಂಟ್ರಿಬ್ಯೂಷನ್ ಅಲ್ಲಿ. ಸೆಕೆಂಡ್ ಒನ್ ಇಸ್ ಅಂತ ಬಂದಾಗ ಕಾಂಟ್ರಿಬ್ಯೂಷನ್ ಇಸ್ ಈಕ್ವಲ್ ಟು ಫಿಕ್ಸ್ಡ್ ಕಾಸ್ಟ್ ಪ್ಲಸ್ ಪ್ರಾಫಿಟ್. ಫಿಕ್ಸ್ಡ್ ಕಾಸ್ಟ್ ಇಸ್ ನಾಟ್ ಗಿವನ್ ಇನ್ ದ ಅಲ್ವಾ. ಸೊ you have to find out the contribution ಅಂತ ಬಂದಾಗ contribution is equal to sales into PV ratio. Sales will be given, PV ratio will be calculation. PV ratio is the 10%. ಹಾಗಾಗಿ ಏನು ಮಾಡ್ತೀವಿ ನೀವು contribution is equal to sales into PV ratio ಮಾಡ್ತೀರಿ. 2 periods ಇದೆ, ಅದು 2 periods ಅಂತ ಬಂದಾಗ 2017 ಗೆ contribution 70,000 ಆಗಿದೆ, 2018 ಗೆ contribution 90,000 ಆಗಿದೆ. So you have to find out the contribution and also PV ratio. ನೀವು ಈಗ ಏನು ಮಾಡಬೇಕು, you have to find out the fixed cost ಅನ್ನು ಮಾಡಬೇಕು. ಆಗ fixed cost ಏನಿದೆ ಅನ್ನೋ ಫಾರ್ಮುಲಾ fixed cost is equal to contribution minus r plus profit or loss ಅಂತ. ನಾವು ಸರಳವಾಗಿ ಬಂದ್ಬಿಡ್ತೀವಿ, contribution is equal to so I guess that fixed cost plus profit ಅಂತೀವಿ. ಅದೇ fixed cost is equal to contribution minus profit. ಆದ್ರೆ ಇಲ್ಲಿ ಲಾಸ್ ಆಗಿರೋದ್ರಿಂದ ನಾವೇನ್ ಮಾಡ್ತೀವಿ, fixed cost is equal to contribution plus loss ಅನ್ನ ಮಾಡ್ಕೊಳ್ತೀವಿ. ನೆಕ್ಸ್ಟ್ ಒನ್ is in case contribution is equal to fixed cost is equal to contribution minus profit ಅನ್ನ ಮಾಡ್ಕೊಳ್ತೀವಿ. ಯಾಕಂದ್ರೆ fixed cost is fixed, there is no changes of any year or any period. ಅದಕ್ಕೆ fixed cost ಏನು ಬಂತು 80,000 ಬಂತು. ನೆಕ್ಸ್ಟ್ ನಮ್ದು ಏನಿದೆ, so you have to find out the BEP ಅಲ್ವಾ. BEP is equal to BEP is equal to BEP is equal to fixed cost over PV ratio into 100. And so you have to calculate the fixed cost calculate ಮಾಡ್ಕೊಂಡ್ರಿ, PV ratio will be calculated. ಹಾಗಾದ್ರೆ BEP sales ಅಥವಾ BEP balance ಅಲ್ಲಿ BEP is equal to fixed cost over PV ratio into 100. So fixed cost will be same both year or in both period. So in this case fixed cost is 80,000 alpha. So BEP is equal to 80,000 into 100. So PV ratio is 10%. ಹಾಗಾಗಿತ್ತು so in this case ನೀವು BEP is equal to fixed cost over PV ratio into 100 ಮಾಡ್ಕೊಳ್ತೀರಿ. ಹಾಗಾಗಿ 80,000 divided by 10 into 100 ಮಾಡ್ಕೊಂಡ್ರೆ so BEP sales will be amount of rupees 8 lakh ಆಗ್ತಕ್ಕಂಥದ್ದು. ನೆಕ್ಸ್ಟ್ ನೋಡಿ, ಸೇಮ್ ಪ್ರಾಬ್ಲಮ್ಸ್ ಇನ್ನೊಂದು ಕ್ಲಿಯರ್ ಆಗಿದೆ, ಅದೇ ಟೈಪ್ ಇರ್ತಕ್ಕಂಥದ್ದಿದೆ. ಇನ್ನೊಂದು ಯಾವ ಪೀರಿಯಡ್ ಅಂದ್ರೆ ಮೇ ಜೂನ್ 2015 ಇದೆ ನೋಡಿ, ಮೇ ಜೂನ್ 2015 ಇದೆ. ಸೇಮ್ ಪ್ರಾಬ್ಲಮ್ ಇದೆ, ಮೇ ಜೂನ್ 2015 ನಲ್ಲಿ ಸೇಮ್ ಪ್ರಾಬ್ಲಮ್ ಇದೆ, ಸೇಮ್ ಪ್ರಾಬ್ಲಮ್ ಇದೆ ಅಲ್ವಾ. Year sales total cost ಇದೆ ನೋಡಿ, year sales total cost here same problem, there is no changes, amount will be changes and also year will be changes. ಹಾಗಾದ್ರೆ ಇದನ್ನ ನೋಡೋದಾದ್ರೆ ಫಸ್ಟ್ we have to calculate the profit or losses is equal to ಅಲ್ವಾ sales minus total cost ಅನ್ನ ಇದನ್ನ ಸೇಮ್ ಪ್ರಾಬ್ಲಮ್ ಆಗಿರೋದ್ರಿಂದ ಇದೊಂದು ಹೀಗೆ ಇರುತ್ತೆ. Solutions and the next problem.
ಇಲ್ಲಿ ಪೀರಿಯಡ್ಸ್ ಮಾತ್ರ ಚೇಂಜಸ್ ಆಗಿದೆ ಅಲ್ವಾ 2012 ಮತ್ತೆ 2013 amount will be changes amount will be changes yesterday 36 lakh level 36 lakh total cost is 42 lakh 60 lakh ಇದೆ sales minus 54 lakh 6 lakh rupees loss 6 lakh profit. The PV ratio is equal to change in the profit of 2 periods over change in the sales of 2 periods. This change in the profit and the so the formula is ನಾವು ಪ್ಲಸ್ ಮಾಡಬಹುದು. Previous year 6000 loss ಆಗಿದೆ. Current year 6000 6 lakh profit ಆಗಿದೆ. So in this 6 lakh plus 6 lakh is equal to 12 lakh ಆಗುತ್ತೆ. 6 lakh plus 6 lakh is equal to 12 lakh over change in the sales ಅಂತ ಬಂದಾಗ ನಮ್ಮದು 60 lakh ಇದೆ 60 lakh minus 36 lakh is equal to amount of this 24 lakh 24 lakh into 100 is equal to 50%. PV ratio is 50%. PV ratio is equal to 50%. So we have to calculate the contribution. Calculation of contribution. Contribution is equal to sales into PV ratio. Sales into PV ratio. 2012 is equal to contribution sales amount of rupees 36 lakh into PV ratio is 50% divided by 100 is equal to 18 lakh 2013 sales amount of rupees 60 lakh into PV ratio is 50% divided by 100 30 lakh. Contribution for both year or two periods. Contribution for 2 years. 2 years and another year stay with you 48 lakh. 48 lakh. Afterwards, we have to calculate that. Fixed cost
fixed cost, calculation of fixed cost, calculation of fixed cost, calculation of fixed cost. Fixed cost, fixed cost is equal to contribution plus or minus loss or profit, loss or profit. 2012 contribution amount of this. So you have to calculate it. Amount of this 18 lakh. 18 lakh. So it is the loss of something. Add market less. So amount of this loss is started now. 6 lakh. 6 lakh. Profit is the loss of add market. And it is equal to 24 lakh. 24 lakh. 2013. Contribution amount of this. Contribution amount of this. How much? 30 lakh minus profit 6 lakh. Profit of 24 lakh. Once again will be confirm to fixed cost. Fixed cost will be fixed. There is no change of 2 periods again 4 years. And of course interest rate. So you have to calculate that BEP. BEP is equal to fixed cost for PV ratio is equal to fixed cost. Fixed cost over PV ratio into 100. So in respect, fixed cost will be fixed. Amount of this tested 24 lakh. 24 lakh. PV ratio will be calculated. Tested at 50% is that into 100 is equal to 48 lakh. 48 lakh. B is equal to 48 lakh rupees. When profit when sales of rupees 90 lakh. Profit when sales of rupees 90 lakh. Sales 90 lakh ಆದಾಗ so investment contribution ಎಷ್ಟಾಗುತ್ತೆ ನೋಡಿ ಆಮೇಲೆ ಪ್ರಾಫಿಟ್ ಎಷ್ಟಾಗುತ್ತೆ when sales of rupees profit when sales are rupees 9 lakh
90 lakh, 90 lakh. 90 lakh. ಎಷ್ಟು ಪ್ರಾಫಿಟ್ ಆಗುತ್ತೆ ಅಂತ ಫೈಂಡ್ ಔಟ್ ಮಾಡೋದಾದ್ರೆ ಫಸ್ಟ್ ನಾವು ಪ್ರಾಫಿಟ್ ಅನ್ನ ಫೈಂಡ್ ಔಟ್ ಮಾಡ್ಕೋಬೇಕು. ಪ್ರಾಫಿಟ್ ಫೈಂಡ್ ಔಟ್ ಮಾಡ್ಕೋಬೇಕಾದ್ರೆ ಕಾಂಟ್ರಿಬ್ಯೂಷನ್ ಅನ್ನ ನೋಡಬೇಕಾಗುತ್ತೆ. ಕಾಂಟ್ರಿಬ್ಯೂಷನ್ equal to sales ratio of PV ratio. Sales ratio PV ratio. sales ಎಷ್ಟು 90 lakh ಇದ್ದಾಗ ಕಾಂಟ್ರಿಬ್ಯೂಷನ್ ಮತ್ತು ಪ್ರಾಫಿಟ್ ಎಷ್ಟಾಗುತ್ತೆ ಅಂತ ನೋಡೋದಾದ್ರೆ ಈಗ ಕಾಂಟ್ರಿಬ್ಯೂಷನ್ ಸೇಲ್ಸ್ ಅಮೌಂಟ್ ಆಫ್ 90 lakh into PV ratio is 50% divided by 30. Is equal to yes, I want to that I got very so in this way 45 lakh ಅಲ್ಲಿ ಕಾಂಟ್ರಿಬ್ಯೂಷನ್ 45 lakh ಆಗಿದೆ. ಈ ಬಡ್ಡಿ profit is equal to contribution minus profit. How to find out the profit? Contribution minus fixed cost. Contribution minus fixed cost. ಹಾಗಾದ್ರೆ contribution ಎಷ್ಟಾಗಿದೆ ನಮ್ದು 45 lakh ಆಗಿದೆ. 45 lakh. Fixed cost is 24 lakh. Fixed cost will be fixed. There is no changes. Remaining balance 21 lakh. 21 lakh. 21 lakh will be treated as profit. So another one is there. Sales required to earn a profit of rupees 36 lakh. ಅಲ್ವಾ ಪ್ರಾಫಿಟ್ 36 lakh ಆಗಬೇಕಾದ್ರೆ ಎಷ್ಟು ಸೇಲ್ಸ್ ಅನ್ನ ಮಾಡಿರಬೇಕು? ನೆಕ್ಸ್ಟ್ ಸೇಲ್ಸ್ required to earn a profit of rupees 36 lakh. 36 lakh. Good. Sales required to earn a profit of rupees 36 lakh. ಅಂದ್ರೆ ನೀವು 36 ಲಕ್ಷವನ್ನ ಲಾಭ ಗಳಿಸಬೇಕಾದ್ರೆ ಎಷ್ಟು ಮಾರಾಟವನ್ನ ಮಾಡಬೇಕಾಗುತ್ತೆ? ಹಾಗಾದ್ರೆ ಸೇಲ್ಸ್ ರಿಕ್ವೈರ್ಡ್ sales required is equal to fixed cost plus desired ಇಷ್ಟು ಪ್ರಾಫಿಟ್ ಅನ್ನ ಗಳಿಸಬೇಕಾಗುತ್ತೆ. desired profit ಅಂತ ಪ್ರಾಫಿಟ್ desired profit over PV ratio into fixed cost is similar. Fixed cost is fixed. There is no change. Alva 24 lakh ಇದೆ. 24 lakh plus desired profit will be equal 36 lakh. 36 lakh. So you have to calculate the PV ratio is 50% alva into 100%. That's already done. I start total fixed cost plus desired profit. 60 lakh, not 80 lakh. 60 lakh. 60 lakh divided by 50 into 100 does
30 lakh. Again, sales record is equal to 30 lakh. Remove. So it is there. One go here. So it is one there. Alva. So it is now this is PV ratio 50% around. So I will say 5 or 24 less 20. 200 ಅದು ಡಬಲ್ ಆಗುತ್ತೆ. ಒಂದು 50 sales required is good fixed cost. Fixed cost is 24 lakh. 24 lakh correct. Later amount is 36 lakh. 36 lakh. Earlier 60 lakh. I got to the I was there again. I will sales required is good. 120 lakh. 120 lakh. 1 crore 20 lakhs. 1 crore 20 lakhs. Good. Here, sales required is equal to fixed cost plus desired profit over PV ratio equal. Again, fixed cost of 24 lakh again. So you have to earn the profit amount of rupees 36 lakh and earn ಮಾಡಬೇಕಾದ್ರೆ ಈ ಎರಡನ್ನ 5 space sum ಮಾಡಿದ್ರೆ 60 lakh ಆಗುತ್ತೆ. 60 lakh divided by 50,000 ಅಲ್ಲ 60 lakh equal to 1 crore 20 lakh. ಅದು 1 crore 20 lakh ಅನ್ನ ನೀವು ಮಾರಾಟ ಮಾಡಿದ್ರೆ 36 lakh ಅನ್ನ ಪ್ರಾಫಿಟ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಮತ್ತೆ ಬೇರೆ ಕೇಳಿದ್ರೆ ನೋಡಿ ಮಾರ್ಜಿನ್ ಆಫ್ ಸೇಫ್ಟಿ ಒಂದು ಕೇಳಿದ್ದಾರೆ ಅಲ್ವಾ? ಸೊ ಹಾಗಾಗಿ margin of safety is equal to actual sales minus sales at BEP or BEP sales. Sales at BEP sales at BEP. 2012 ನಲ್ಲಿ actual sales ಎಷ್ಟಿದೆ? 36 ಅಲ್ಲ 36 lakh ಇದೆ. 36 lakh. ಹಾಗಾದ್ರೆ ಸೇಲ್ಸ್ ಅಟ್ BEP ಎಷ್ಟು ಬಂದಿರೋದು? ಇದಲ್ಲ ಇದು ಬಂದಿದೆ 48 lakh. 48 lakh is equal to minus alva 12 lakh minus 12. Again 2013 is equal to 60 lakh sales minus BEP sales is 48 lakh is equal to plus 12 lakh. ಅದಕ್ಕೆ ಇದನ್ನ ಕ್ರಾಸ್ ಚೆಕ್ ಮಾಡೋದಾದ್ರೆ ಮಾಡಬಹುದು. MS ಇನ್ಪುಟ್ ಹಣದ ಫಾರ್ಮುಲಾ ಏನಿದೆ? ಪ್ರಾಫಿಟ್ ಓವರ್ PV ratio into 100. PV ratio into 100. So it is the profit of profit of rupees 6 lakh
6 lakh ಇದೆ 6 lakh over PV ratio is 50 into 100 is equal to 51 lakh 51 lakh 9 lakh. That formula apply ಮಾಡಬಹುದು. ಸೊನ್ನೆ ಇದೆಯಾ 6 lakh ಸೊನ್ನೆ 6 ಬಂದಿದೆಯಾ 6 lakh ಸೊನ್ನೆ ಏನಾದ್ರು 7 ಬಂದ್ರೆ ಅದು ಬೇಗ ನೋಡಿ ಇನ್ನೊಂದು ನೋಡ್ರಿ ನಿಮ್ಮ ಇದರಲ್ಲಿ ಏಪ್ರಿಲ್ ಮೇ 2006 ನಲ್ಲಿ ಒಂದು ಸರಿಯಾಗಿ ಕ್ಲಿಯರ್ ಆಗಿದೆ ನೋಡಿ ಏಪ್ರಿಲ್ ಮೇ 2006 ನಲ್ಲಿ ಒಂದು ಸರಿಯಾಗಿ ಕ್ಲಿಯರ್ ಆಗಿದೆ ಅಗೇನ್ ಮೇ ಜೂನ್ 2010 ನಲ್ಲಿ ಒಂದು ಸರಿಯಾಗಿ ಕ್ಲಿಯರ್ ಆಗಿದೆ ಅದು ನೋಡಿ ಅದು ಇಯರ್ ಸೇಲ್ಸ್ ಪ್ರಾಫಿಟ್ ಇಯರ್ ಸೇಲ್ಸ್ ಪ್ರಾಫಿಟ್ 2004-2005 ಅಂತ ಇದೆ ಅಲ್ವಾ ನೋಡಿ ಫ್ರಮ್ ದ ಫಾರ್ಮೈನ್ ಇನ್ಫಾರ್ಮೇಶನ್ ಕ್ಯಾಲ್ಕುಲೇಟ್ PV ರೇಷಿಯೋ ಅಂತ ಇದೆ ಏಪ್ರಿಲ್ ಮೇ 2006 ಏಪ್ರಿಲ್ ಸಾರಿ ಮೇ ಜೂನ್ 2010 ಅಂತ ಇದೆ ಏಪ್ರಿಲ್ ಮೇ 2006 ನೆಕ್ಸ್ಟ್ ಮತ್ತೊಂದ್ಸರಿ ಬೇರೆ ಬೇರೆ ಅಪಿಯರ್ ಆಗಿದೆ ನಾನು ಎರಡು ಸರಿ ಕೋಟ್ ಮಾಡಿದ್ದೇನೆ ಅಷ್ಟೇ ಮೇ ಜೂನ್ 2010 ಅಲ್ಲಿ ಇದೆ ಸಿಕ್ಕಿದೆಯಾ ಪ್ರಾಬ್ಲಮ್ ಹಾ ಇಲ್ಲಿ ಏನಾಗಿದೆ ಇಲ್ಲಿ ಈ ಗಾಡಿ ಕಂಡ ಪ್ರಾಬ್ಲಮ್ ಏನಾಗಿತ್ತು ಸೇಲ್ಸ್ ಕೊಡೋದು ಟೋಟಲ್ ಕಾಸ್ಟ್ ಕೊಡೋದು ಯು ಹ್ಯಾವ್ ಟು ಫೈಂಡ್ ಔಟ್ ದ ಅಲ್ವಾ ಪ್ರಾಫಿಟ್ ಆರ್ ಲಾಸಸ್ ಅನ್ನ ಮಾಡಬೇಕು ಇಲ್ಲಿ ನೇರವಾಗಿ ಅಲ್ವಾ ಇಯರ್ ಕೊಡೋದಾನೆ ಸೇಲ್ಸ್ ಕೊಡೋದಾನೆ ಸೊ ಇನ್ವೆಸ್ಟ್ಮೆಂಟ್ ಪ್ರಾಫಿಟ್ ಅನ್ನ ಕೊಟ್ಟಿದ್ದಾನೆ ಇಲ್ಲಿಗೆ ಒಂದು ಇಯರ್ ಏನಾಗಿತ್ತು ಲಾಸ್ ಆಗಿತ್ತು ಸೆಕೆಂಡ್ ಪೀರಿಯಡ್ ಪ್ರಾಫಿಟ್ ಆಗಿತ್ತು ಅದು ಲಾಸ್ ಮತ್ತು ಪ್ರಾಫಿಟ್ ಅನ್ನ ಎರಡು ಸೇರಿಸ್ಬಿಟ್ಟು ಚೇಂಜ್ ಇನ್ ದ ಪ್ರಾಫಿಟ್ ಅಂತ ಮಾಡಿದ್ವಿ ಇಲ್ಲಿ 2 ವರ್ಷನೂ ಪ್ರಾಫಿಟ್ ಇದೆ ಅಲ್ವಾ 2 ವರ್ಷ ಪ್ರಾಫಿಟ್ ಇದ್ದಾಗ ಸ್ವಲ್ಪ ಚೇಂಜ್ ಆಗುತ್ತೆ ನಮ್ದು ಏನಿದೆ ಫಾರ್ಮುಲಾ ಮತ್ತಿದೆ ಫಾರ್ಮುಲಾ ಯಾವುದು ಕ್ಯಾಲ್ಕುಲೇಟ್ ದ PV ರೇಷಿಯೋ ಇಸ್ ಈಕ್ವಲ್ ಟು ಚೇಂಜ್ ಇನ್ ದ ಪ್ರಾಫಿಟ್ ಆಫ್ 2 periods ಓವರ್ ಚೇಂಜ್ ಇನ್ ದ ಸೇಲ್ಸ್ ಆಫ್ 2 periods ಅಥವಾ 2 years ಆರ್ ವೈ ಟು ಆಲ್ರೆಡಿ ಹಾಗಾದ್ರೆ ಇದು ಏನಿದೆ ಸೊ ನಮ್ದು ಮೊದಲನೇ ಫಾರ್ಮುಲಾ ಅಪ್ಲೈ ಆಗಲ್ಲ ಅಲ್ವಾ PV ರೇಷಿಯೋ ಇಸ್ ಈಕ್ವಲ್ ಟು ಸೇಲ್ಸ್ ಇಂಪಾರ್ಟೆಂಟ್ ಬರಲ್ಲ ಯಾಕೆ ಬರಲ್ಲ ಅಂದ್ರೆ ಮೋರ್ ದೆನ್ 1 ಪೀರಿಯಡ್ ಮೋರ್ ದೆನ್ 1 ಇಯರ್ ಆಗಿದೆ ಕೇವಲ ಒಂದೇ ಪೀರಿಯಡ್ ಅಥವಾ ಒಂದೇ ಇಯರ್ ಆದ್ರೆ ನಾವು ಫಸ್ಟ್ ಇಂದ ಜನರಲ್ ಫಾರ್ಮುಲಾ ಏನಿದೆಯಲ್ಲ ಅದನ್ನ PV ರೇಷಿಯೋ ಇಸ್ ಈಕ್ವಲ್ ಟು ಕಾಂಟ್ರಿಬ್ಯೂಷನ್ ಓವರ್ ಸೇಲ್ಸ್ ಇಂಟು 100 ಮಾಡ್ತೀವಿ ಇಲ್ಲಿ ಮೋರ್ ದೆನ್ 1 ಪೀರಿಯಡ್ ಆಗಿರೋದ್ರಿಂದ ನಾವು ಇಲ್ಲಿ ಸೈನ್ಸ್ ಫಾರ್ಮುಲಾ ಸೆಕೆಂಡ್ ಫಾರ್ಮುಲಾ ಅಪ್ಲೈ ಆಗುತ್ತೆ ಸೆಕೆಂಡ್ ಫಾರ್ಮುಲಾ ಅಪ್ಲೈ ಅಂತ ಹೇಳಿದ್ರೆ PV ರೇಷಿಯೋ ಇಸ್ ಈಕ್ವಲ್ ಟು ಚೇಂಜ್ ಇನ್ ದ ಪ್ರಾಫಿಟ್ ಆರ್ ಲಾಸಸ್ ಓವರ್ ಚೇಂಜ್ ಇನ್ ದ ಸೇಲ್ಸ್ ಆಫ್ 2 periods into 100 ಹಾಗಾದ್ರೆ ಫಸ್ಟ್ ನೀವು ಇಲ್ಲಿ PV ರೇಷಿಯೋ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ನೀವು ಏನು ಮಾಡಬೇಕು ಇಲ್ಲಿ 2 periods ಅನ್ನ ಮಾಡ್ಕೋಬೇಕಾಗುತ್ತೆ ಇಲ್ಲಿ 2 periods ಅಂತ ಬಂದಾಗ ಎಷ್ಟು ಜಾಸ್ತಿ ಆಗಿದೆ ಸೇಲ್ಸ್ ಎಷ್ಟು ಪ್ರಾಫಿಟ್ ಬದಲಾವಣೆ ಆಗಿದೆ ಅಂತದನ್ನ ಫಸ್ಟ್ ಪ್ರಾಬ್ಲಮ್ ನೋಡೋಣ ಫಸ್ಟ್ ಇದು ಬಂದ ಇಲ್ಲಿ ನಾವೇ ಮಾಡಿದ್ವಿ ಡೈರೆಕ್ಟ್ ಮಾಡ್ಕೊಂಡು ಹೋಗಿದ್ವಿ ಇದು ನಾವು ಒಂದಿಷ್ಟು ಎಕ್ಸ್ಪ್ಲನೇಷನ್ ಅಥವಾ ಆರೆ ಡೈರೆಕ್ಟ್ ಮಾಡ್ತಿದ್ರೆ ಡೈರೆಕ್ಟ್ ಮಾಡೋದು